ನೋಡಿ, ಬೆಂಗಳೂರಿನಲ್ಲಿ ಲೈಂಗಿಕ ತಜ್ಞೆಗೆ ಕಾಮುಕನ ಕಾಟ. ಕಿಟಕಿಯಲ್ಲಿ ಇಣುಕಿ ನೋಡ್ತಾ ಇದ್ದಂತೆ. ಗೇಟ್ ಮುಂದೆ ಬಂದು ಕಿರುಕುಳವನ್ನು ಕೊಡ್ತಾ ಇದ್ದಂತೆ. ಈತನ ಟಾರ್ಚರ್ ತಡೆಯೋಕ್ಕಾಗದೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಈ ಕಾಮುಕ ಏನು ಮಾಡ್ತಿದ್ದ ಅಂತಂದರೆ, ಆ ಡಾಕ್ಟ್ರು ರಾತ್ರಿ ಆದರೆ ಸಾಕು ಬೆಡ್ರೂಮ್ನ ಬಳಿ ಈ ಸೈಕೋ ಪ್ರತ್ಯಕ್ಷವಾಗಿಬಿಡ್ತಾ ಇದ್ದ. ಇಣುಕಿ ನೋಡ್ತಾ ಇದ್ದಂತೆ. ಖ್ಯಾತ ವೈದ್ಯ ಆದಂತಹ ಡಾಕ್ಟರ್ ಸಿಮ್ರಾನ್ ಶಾಮನೂರಿಗೆ ಕಿರುಕುಳವನ್ನು ಕೊಡ್ತಾ ಇದ್ದಂತೆ. ಈ ರೀತಿಯಾಗಿ ಅವನನ್ನು ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಏನೋ ಮಾತಾಡದೆ ಸುಮ್ಮನೆ ನಿಂತ್ಕೋತಿದ್ನಂತೆ. ಯಾರೋ ಮೇಲ್ನೋಟಕ್ಕೆ ನೋಡಿದ್ರೆ ಸೈಕೋ ರೀತಿ ಕಾಣಿಸ್ತಾನೆ ಅಂತ ಭಯ ಪಟ್ಕೊಳ್ತಾರೆ. ಗೇಟ್ ಮುಂದೆ ಬಂದು ನಿಂತ್ಕೊಂಡು ವೈದ್ಯನ ನೋಡಿ ಹಾಗೆ ಸುಮ್ಮನೆ ವಾಪಸ್ ಹೋಗ್ತಾ ಇದ್ದಂತೆ ಆ ಸೈಕೋ. ಕಳೆದ 3 ತಿಂಗಳಿಂದ ಇದೇ ರೀತಿಯಾಗಿ ಕಾಟ ಕೊಡ್ತಾ ಇದ್ದ ಸೈಕೋ. ನೋಡೋ ತನಕ ನೋಡ್ತಾರೆ, ಹತ್ರ ಹೋಗಿ ಹೆಸರು ಕೇಳಿದ್ರೂ ಏನೂ ಹೇಳೋದಿಲ್ಲ, ಸುಮ್ಮನೆ ನೋಡ್ತಾ ನಿಂತ್ಕೊಂಡ್ಬಿಡ್ತಾನಂತೆ. ಅದಕ್ಕೆ ಈ ಸೈಕೋ ಕಾಟದಿಂದ ಬೇಸತ್ತು 112ಗೆ ಕರೆ ಮಾಡ್ತಾರೆ ವೈದ್ಯ. ಪೊಲೀಸರು ಬರ್ತಾ ಇದ್ದಂತೆ ಆ ಕಾಮುಕ ಎಸ್ಕೇಪ್ ಆಗ್ತಾನೆ. ಸದ್ಯ ಕೋರಮಂಗಲ ಪೊಲೀಸ್ ಠಾಣೆಗೆ ವೈದ್ಯ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಈಗ ಆ ಕಂಪ್ಲೇಂಟ್ನ ಪ್ರತಿಯನ್ನು ಗಮನಿಸ್ತಾ ಇದ್ದೀರಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುಚಿತ್ರಾ ಫೋನ್ ಸಂಪರ್ಕದಲ್ಲಿ. ಸುಚಿತ್ರಾ, ಈ ಸೈಕೋ ಹೆಂಗೆ ಕಾಟ ಕೊಡ್ತಿದ್ದಂತೆ, ಜೊತೆಗೆ ಯಾವಾಗಿಂದ ಈ ರೀತಿಯಾಗಿ ಫಾಲೋ ಮಾಡ್ಕೊಂಡು ಬರ್ತಿದ್ದ, ಆಮೇಲೆ ಆ ಸೈಕೋ ಈತ ಏನಾದರೂ ಟ್ರೀಟ್ಮೆಂಟ್ಗೆ ಏನಾದರೂ ಡಾಕ್ಟರ್ ಬಳಿ ಹೋಗಿದ್ರಂತ ಈ ಹಿಂದೆ, ಏನು ಡೀಟೇಲ್ಸ್ ಇದೆ? ಶರತ್ತೇನು ಖ್ಯಾತ ವೈದ್ಯಗೆ ಕಿರುಕುಳವನ್ನ ಕೊಡ್ತಿದ್ದಂತಹ ಅಪರಿಚಿತ ವ್ಯಕ್ತಿಯ ವಿರುದ್ಧ ಇದೀಗ ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಂದ್ರೆ ಏನು ಫಿಸಿಷಿಯನ್ ಆಗಿ ಟ್ರೈನರ್ ಆಗಿ ಕೆಲಸ ಮಾಡ್ಕೊಂಡಿದ್ದಂತಹ ಶಿಮ್ರಾನ್ ಶಾಮ್ನೂರ್ ಅನ್ನೋ ಆಕೆ ಖ್ಯಾತ ವೈದ್ಯಯಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಕಳೆದ 1 ವರ್ಷದ ಹಿಂದೆ ಕೋರಮಂಗಲದಲ್ಲಿರುವಂತಹ ಒಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು. ಈಗಿರುವಾಗ ಅಂದ್ರೆ ಮೊದಲ 3 ತಿಂಗಳ ಹಿಂದೆ ರಾತ್ರಿ 12:30 ಸುಮಾರಿಗೆ ಈತ ಆಕೆ ಮಲಗಿದ್ದಂತಹ ಕೋಣೆಯಲ್ಲಿ ಇಣುಕಿ ನೋಡುವಂತಹ ಒಂದು ಅಪರಿಚಿತ ವ್ಯಕ್ತಿಯನ್ನ ಈಕೆ ನೋಡ್ತಾಳೆ. ಆನಂತರದಲ್ಲಿ ಮನೆಯಲ್ಲಿ ಯಾವುದೇ ರೀತಿ CCTV ಕ್ಯಾಮ್ರಾಗಳು ಇಲ್ಲದೆ ಇರೋ ಕಾರಣ ಮನೆ ಮಾಲೀಕರಿಗೆ ಒಂದು CCTVಯನ್ನ ಹಾಕಿಸುವಂತೆ ಹೇಳ್ತಾಳೆ. ಆನಂತರದಲ್ಲಿ CCTVಯನ್ನ ಕೂಡ ಮನೆ ಮಾಲೀಕ ಹಾಕಿಸಿರ್ತಾನೆ. ಆದ್ರೆ ನಂತರದಲ್ಲಿ 16/10/2025 ರಾತ್ರಿ 10:30 ಸುಮಾರಿಗೆ ಅದೇ ವ್ಯಕ್ತಿ ಪುನಃ ಕಿಟಕಿ ಬಳಿ ನಿಂತ್ಕೊಂಡು ಆಕೆಯನ್ನ ನೋಡುವಂತಹ ಒಂದು ದೃಶ್ಯವನ್ನ ಆಕೆ ನೋಡ್ತಾಳೆ. ಆನಂತರದಲ್ಲಿ ನಾಯಿ ಬೊಗಳಿದ್ದ ಕಾರಣ ಆ ವ್ಯಕ್ತಿ ಅಲ್ಲಿಂದ ಓಡಿ ಹೋಗ್ತಾನೆ. ಜೊತೆಗೆ 22ನೇ ತಾರೀಕು ಮಧ್ಯಾಹ್ನ ಕೂಡ ಆಕೆಯನ್ನ ಫಾಲೋ ಮಾಡೋದು, ಜೊತೆಗೆ ಆಕೆ ರಾತ್ರಿ ಮಲಗಿದ್ದಂತಹ ಸಮಯದಲ್ಲಿ ಕಿಟಕಿಯಲ್ಲಿ ಇಣುಕಿ ನೋಡು ಇದ್ದು ಈ ರೀತಿಯಾಗಿ ಮಾಡ್ತಿದ್ದಂತಹ ವೇಳೆಯಲ್ಲಿ ಆಕೆ 112ಗೆ ಕರೆ ಮಾಡಿ ತಿಳಿಸಿದ್ದಾಳೆ. ಆದ್ರೆ ಪೊಲೀಸರು ಬಂದಂತಹ ವೇಳೆಯಲ್ಲಿ ಅಪರಿಚಿತ ವ್ಯಕ್ತಿ ಓಡಿ ಹೋಗಿರುವಂತದ್ದು. ಸದ್ಯ ಈ ಬಗ್ಗೆ ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿದೆ. ಈತ ಈ ಹಿಂದೆ ಏನಾದ್ರೂ ಈಕೆಯ ಒಂದು ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳೋದಕ್ಕೆ ಹೋಗಿದ್ನ ಅಥವಾ ಈತ ಮಾನಸಿಕವಾಗಿ ಅಸ್ವಸ್ಥನಾಗಿದ್ದಾನ ಅನ್ನೋದ್ರ ಬಗ್ಗೆ ಇದೀಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಈ ಅಪರಿಚಿತ ವ್ಯಕ್ತಿಯ ಹುಡುಕಾಟದಲ್ಲಿ ಇದೀಗ ಕೋರಮಂಗಲ ಪೊಲೀಸರು ಇರುವಂತದ್ದು. ಥ್ಯಾಂಕ್ ಯು ಸುಚಿತ್ರಾ ಡೀಟೇಲ್ಸ್ಗಾಗಿ.